ಒಂದ್ ಕಡೆ ಸಿಟಿ ರವಿ ಅವರಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. ಅದರ ಜೊತೆನೆ ಇನ್ಫ್ಯಾಕ್ಟ್ ಸಿಟಿ ರವಿ ಅವರು ಟಿವಿ9 ಜೊತೆಗೆ ಮಾತನಾಡಿದ್ರು. ಅವರ ಫಸ್ಟ್ ರಿಯಾಕ್ಷನ್ ಅಲ್ಲಿ ಅವ್ರು ಹೇಳಿದಂತದ್ದು ಅಂದ್ರೆ, ನಾನು ಬೆಂಗಳೂರು ಮಾರ್ಗದಲ್ಲಿದ್ದೀನಿ, ಬೆಂಗಳೂರಿಗೆ ಬರ್ತೀನಿ, ಅದರ ಜೊತೆಗೆ ಆಡಿಯೋ ವಿಡಿಯೋ ಲಭ್ಯ ಆಗಿಲ್ಲ ಅಂದಿದ್ದಾರೆ. ಅವರವರ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಯಾರು? ಸಭಾಪತಿಗಳು ಹೇಳಿರುವಂತ ಮಾತನ್ನ ಅವ್ರು ಹೇಳಿದ್ದಾರೆ. ಅಂದ್ರೆ ಅವರಿಗೂ ಕೂಡ ಯಾವುದೇ ರೀತಿಯ ಅಂತ ಆಡಿಯೋ ವಿಡಿಯೋ ಲಭ್ಯ ಆಗಿಲ್ಲ. ಹಿ ಇಸ್ ದ ಕಸ್ಟೋಡಿಯನ್ ಆಫ್ ದ ಹೌಸ್. ಸಭಾಪತಿಗಳ ಸದನದಲ್ಲಿ ಏನೇ ಆದ್ರೂ ಸಭಾಪತಿಗಳು ಅದನ್ನು ನೋಡ್ಕೊಳ್ಬೇಕು. ಆದ್ರೆ ಸಭಾಪತಿಗಳು ಏನ್ ಹೇಳಿದ್ದಾರೆ, ಆಡಿಯೋ ವಿಡಿಯೋ ಲಭ್ಯ ಆಗಿಲ್ಲ, ತನಿಖೆ ಮಾಡೋಣ ಅಂತ ಹೇಳಿದ್ದಾರೆ. ಇವ್ರು ಏನ್ ಮಾಡಿದ್ರು, ಸುಳ್ಳು ಕೇಸ್ ಹಾಕಿ ನನ್ನನ್ನ ಟೆರರಿಸ್ಟ್ ತರ ನೋಡ್ಕೊಂಡ್ರು. ನಿನ್ನೆ ರಾತ್ರಿ ಇಡೀ ನಿದ್ದೆ ಮಾಡದೆ ಇದ್ದಿದ್ರಿಂದಾಗಿ ತಲೆ ನೋವಿದೆ, ಕೋರ್ಟ್ ಪ್ರತಿ ಒಂದು ಸಿಗ್ಲಿ, ಅದು ಸಿಕ್ಕಂತ ನಂತರದಲ್ಲಿ ಏನೇನಾಗಿದೆ ಅನ್ನುವಂಥ ವಿಚಾರವನ್ನ ನಿಮ್ ಮುಂದೆ ನಾನು ಇಡ್ತೀನಿ ಅನ್ನುವಂಥದ್ದನ್ನ ಸಿಟಿ ರವಿ ಅವರು ಹೇಳಿದ್ದಾರೆ. ಸಿಟಿ ರವಿ ಅವರು ಟಿವಿ9ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಹೈಕೋರ್ಟ್ ನಿಂದ ಬಿಗ್ ರಿಲೀಫ್ ಸಿಕ್ಕ ಬೆನ್ನಲ್ಲೇ ಸಿಟಿ ರವಿ ಅವರು ಕೂಡ ನಿರಾಳರಾಗಿದ್ದಾರೆ. ನಾನು ಸಭಾಪತಿಗಳಿಗೆ ದೂರು ಕೊಟ್ಟಿದ್ದೇನೆ, ಖಾನಾಪುರ ಠಾಣೆಗೂ ನಾನು ದೂರು ಕೊಟ್ಟಿದ್ದೆ. ಇದು ಸಿಟಿ ರವಿ ಅವರು ಘಟನೆಗೆ ಸಂಬಂಧಪಟ್ಟಂತೆ ತಾವು ದೂರನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಿಂದ ಸರಿಯಾಗಿ ಸ್ಪಂದನೆ ಸಿಕ್ಕಿಲ್ಲ ಅನ್ನೋ ಆರೋಪದ ಮಾಹಿತಿ. ಎಫ್ಐಆರ್ ಮಾಡಲಿಲ್ಲ, ಇಲ್ಲೇನು ಸರ್ವಾಧಿಕಾರಿ ಧೋರಣೆಯನ್ನ ಅನುಸರಿಸುತ್ತಿದ್ದಾರಾ? ಸಾಕ್ಷಿ ಸಮೇತ ಕೊಟ್ಟಿದ್ದರೂ ಎಫ್ಐಆರ್ ದಾಖಲಿಸಲಿಲ್ಲ, ನನ್ನ ದೂರಿಗೆ ಬೆಲೆ ಕೊಡಲಿಲ್ಲ. ಕೋರ್ಟ್ ಪ್ರತಿ ಸಿಕ್ಕಿದ ಬಳಿಕ ಎಲ್ಲಾ ವಿಚಾರಗಳನ್ನ ನಾನು ಹಂಚಿಕೊಳ್ತೀನಿ ಎಂದಿದ್ದಾರೆ ಸಿಟಿ ರವಿ. ಹಾಗಾದ್ರೆ ಸಿಟಿ ರವಿ ಅವರು ತಮಗೆ ರಿಲೀಸ್ ಮಾಡಬೇಕು ಅನ್ನುವಂತ ಕೋರ್ಟ್ ಆದೇಶದ ನಂತರದಲ್ಲಿ ಟಿವಿ9 ಜೊತೆಗೆ ಮಾತನಾಡಿದ್ರಲ್ಲ, ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು ಬನ್ನಿ ಕೇಳೋಣ. ಸಿಟಿ ರವಿ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸಿಟಿ ರವಿ ಅವರೇ, ಒಂದು ದೊಡ್ಡ ರಿಲೀಫ್ ಸಿಕ್ಕಿದೆ ನಿಮ್ಗೆ ಹೈಕೋರ್ಟ್ ಇಂದ, ನಿಮ್ಮ ಫಸ್ಟ್ ರಿಯಾಕ್ಷನ್ ಪ್ಲೀಸ್. ಸತ್ಯಕ್ಕೆ ಜಯ. ನೋಡಿ, ಸಭಾಪತಿಗಳು ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಒಂದು ರೂಲಿಂಗ್ ಕೊಟ್ರು. ನನ್ ಆ ರೀತಿ ಆಡಿಯೋ ಆಗ್ಲಿ ವಿಜುವಲ್ಸ್ ಆಗ್ಲಿ ಲಭ್ಯ ಆಗಿಲ್ಲ ನಮ್ಮ ಇದ್ರೊಳಗಡೆ. ಆ ರೀತಿ ಅಕಸ್ಮಾತ್ ಹೇಳಿದ್ರೆ ಅವರವರ ಆತ್ಮ ವಿಮರ್ಶೆ ಮಾಡ್ಕೋಬೇಕು ಅನ್ನೋ ಮಾತನ್ನು ಹೇಳಿದ್ರು. ನಮ್ಗೆ ನಮ್ಮ ಸದನ ಕಸ್ಟೋಡಿಯನ್ನು ಸಭಾಪತಿಗಳು ಕಸ್ಟೋಡಿಯನ್ ಆಗಿ ಸಭಾಪತಿಗಳು ಹೇಳಿದ ಮೇಲೆ ನಾವು ಅದಾದ ನಂತರನೂ ಕೂಡ ನಮ್ಮ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಆರೋಪ ಹೊರಿಸಿ ತಪ್ಪಭಿಪ್ರಾಯ ಬರೋ ರೀತಿಯಲ್ಲಿ ಸುಳ್ಳು ಕೇಸ್ ಹಾಕಿದ್ದು, ನಿನ್ನೆ ರಾತ್ರಿ ಇಡೀ ನನ್ನನ್ನ ಒಬ್ಬ ಟೆರರಿಸ್ಟ್ ತರ ಟ್ರೀಟ್ ಮಾಡಿದ್ದು, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಅವ್ರಿಗೆ ಆತ್ಮವಿಮರ್ಶೆ ಮಾಡ್ಕೊಂಡ್ಲಿ. ಅವ್ರ ಆತ್ಮವಿಮರ್ಶೆ ಮಾಡ್ಕೊಂಡ್ಲಿ. ನಾನೀಗ ನನಗೆ ಆದೇಶದ ಪ್ರತಿ ಬಂದ ಮೇಲೆ ನಿಮ್ ಜೊತೆ ಮುಕ್ತಾಗಿ ಆರೋಗ್ಯ ಹೇಗಿದೆ ಸಿಟಿ ರವಿ ಅವರು? ಈಗ ಪರವಾಗಿಲ್ವಾ? ಸ್ವಲ್ಪ ನಿನ್ನೆ ರಾತ್ರಿ ಇಡೀ ನಿದ್ದೆ ಮಾಡದೇ ಇರೋದ್ರಿಂದ ಸ್ವಲ್ಪ ಸುಸ್ತಿದೆ, ತಲೆಭಾರ ಇದೆ, ಗಿಡ್ಡಿನೆಸ್, ಮೈಕೈ ನೋವು, ಈ ವಾಮಿಟಿಂಗ್ ಸೆನ್ಸಸ್ ಇದೆ. ನಿನ್ನೆ ರಾತ್ರಿನೂ ಏನು ಊಟ ಮಾಡಿರ್ಲಿಲ್ಲ, ಬೆಳಿಗ್ಗೆನೂ ತಿಂಡಿ ತಿಂದಿರ್ಲಿಲ್ಲ. ಮಧ್ಯಾಹ್ನ ಅಲ್ಲಿ ಕೋರ್ಟ್ನಲ್ಲಿ ಒಂದು ಇಡ್ಲಿ ತಿಂದಿದ್ವಿ, ಈಗ ಮೊಸರನ್ನ ತಿಂದ್ವಿ ಈಗ ಜಸ್ಟ್ ಹಾವೇ ಶಿಗ್ಗಾಂವ್ನಲ್ಲಿ. ಅಲ್ಲ, ಇವತ್ತು ಕೋರ್ಟ್ ಕೂಡ ಅದೇ ಪ್ರಶ್ನೆ ಮಾಡ್ತು ಸಿಟಿ ರವಿ ಅವರೇ. ನಾವು ವಾದ ಪ್ರತಿವಾದ ಕೇಳ್ತಾ, ನಿಮ್ಗೆ ಆ ಪೆಟ್ಟು ಹೊಡೆದಿದ್ದು ಯಾಕೆ, ಹಂಗಾರೆ ಹೆಚ್ಚು ಕಮ್ಮಿ ಆಗಿದ್ರೆ ನೀವು ಹೊಣೆ ಆಗ್ತಿದ್ರಾ ಅಂತ ಪೊಲೀಸರಿಗೆ ಪ್ರಶ್ನೆ ಮಾಡ್ತು ಕೋರ್ಟ್. ಆ ಪೆಟ್ಟು ಬಿದ್ದ ಸಂದರ್ಭ ಆಮೇಲೆ ಬೇಕು ಅಂತ ನಿಮ್ಮನ್ನ ಟಾರ್ಗೆಟ್ ಆಗಿ ನಿಮ್ಮನ್ನ ಜೊತೆಗೆ ಈ ತರ ವರ್ತಿಸಿದಂತ ರೀತಿಯಾಗಿ ನಿಮ್ಗೆ ಅನ್ಸಿದ್ ಯಾಕೆ ಅಂತ. ನಾನು ಈ ಪ್ರತಿ ಸಿಕ್ಕಿದ ಮೇಲೆ ಬಹಳ ವಿಷಯಗಳ ಬಗ್ಗೆ ನಿಮ್ಮ ನಡುವೆ ಹಂಚ್ಕೊಳಕ್ಕಿದೆ. ನನಗೆ ನನ್ನ ನೆನ್ನೆಯ ಅನುಭವಗಳನ್ನು ಕೂಡ ಹಂಚ್ಕೊಳಕ್ಕಿದೆ. ನಾನು ಆದೇಶದ ಪ್ರತಿ ಸಿಕ್ಕಿದ ಮೇಲೆ ನಿಮ್ ಜೊತೆ ಮಾತಾಡ್ತೀನಿ. ಸಿಟಿ ರವಿ ಅವರೇ, ಅದ್ರ ಸೆಷನ್ ಅಲ್ಲಿ ಆದಂತ ಘಟನೆ ಇದೆಯಲ್ಲ, ಅದು ಎಲ್ಲರಿಗೂ ಒಂದು ಪಾಠ ಅಂತ ಹೇಳ್ತೀರಾ? ಯಾಕಂದ್ರೆ ನಿನ್ನೆ ನಡೆದಂತಹ ಘಟನೆ ನಾವು ಗಮನಿಸ್ತಾ ಹೋದಾಗ ನಿನ್ನೆಯಿಂದ ಇವತ್ತಿನವರೆಗೆ ಆದಂತ ಎಲ್ಲ ಬೆಳವಣಿಗೆ, ಇವನ್ ಕೋರ್ಟ್ ಕೂಡ ಆ ವಿಷಯಗಳ ಬಗ್ಗೆ ಹೇಳ್ತು, ಆಕ್ಷೇಪವನ್ನ ವ್ಯಕ್ತಪಡಿಸ್ತು ಜನಪ್ರತಿನಿಧಿಗಳಾದವರ ಬಿಹೇವಿಯರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಂದು ಕ್ಷಣ ನಿನ್ನೆ ನೋಡಿದಾಗ ಏನ್ ಅನ್ಸುತ್ತೆ ನೀವು, ನಿನ್ನೆ ನಡೆದಂತ ಸೆಷನ್ ವಿಚಾರ? ನೋಡಿ, ನಾನು 20 ವರ್ಷಗಳಿಂದ ಶಾಸಕನಾಗಿದ್ದೀನಿ, ಚಿಕ್ಕಮಂಗ್ಳೂರಿನಲ್ಲಿ ಹುಟ್ಟಿ ಬೆಳೆದಿರೋನಿದ್ದೀನಿ. ನನ್ನ ನಡವಳಿಕೆ ಹೇಗಿದೆ ಅನ್ನೋದನ್ನ ನೀವು ಅಧಿಕಾರಿಗಳ ಹತ್ರನೂ ಕೇಳ್ಬೋದು, ಜನಸಾಮಾನ್ಯರ ಹತ್ರನೂ ಕೇಳ್ಬೋದು. ನಮ್ಮ ಪಾರ್ಟಿ ಕಾರ್ಯಕರ್ತರು ನಮ್ಮನ್ನು ಹೊಗಳೇ ಹೊಗಳ್ತಾರೆ.
ನಮ್ಮ ಪಾರ್ಟಿ ಕಾರ್ಯಕರ್ತರನ್ನು ಬಿಟ್ಟು ಕೇಳ್ಬೋದು. ನಾನು ರಾಜಕೀಯ ವಿಷಯಕ್ಕೆ ಕಠೋರವಾಗಿ ಟೀಕೆ ಮಾಡ್ತೀನಿ, ಸೈದ್ಧಾಂತಿಕ ವಿಷಯಕ್ಕೆ ಕಠೋರವಾಗಿ ಟೀಕೆ ಮಾಡ್ತೀನಿ ಹೊರತು ವೈಯಕ್ತಿಕ ನಿಂದನೆ ಮಾಡಿದಂತ ಕಡಿಮೆ. ನಾನು ರಾಜಕೀಯ ವಿಷಯಕ್ಕೇನೆ ನಾನು ಟೀಕೆ ಮಾಡಿರೋದು. ಇನ್ನ ನಾನು ಹೇಗೆ ಅನ್ನೋದು ಚಿಕ್ಕಮಂಗ್ಳೂರಿನಲ್ಲಿ ಕೇಳಿ, ಡಿ ಕೆ ಶಿವಕುಮಾರ್ ಅವರು ಹೇಗೆ ಅನ್ನೋದನ್ನ ರಾಮನಗರ ಕನಕಪುರದಲ್ಲಿ ಕೇಳಿ ತಿಳ್ಕೊಂಡ್ರೆ ಸಾಕು ನಿಮ್ಗೆ. ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಗೆ ಅನ್ನೋದನ್ನ ನೀವು ಬೆಳಗಾಂನಲ್ಲಿ ಕೇಳಿ ತಿಳ್ಕೊಂಡ್ರೆ ಸಾಕು. ಸಿಟಿದವ್ರು ಇನ್ನೊಂದಂದ್ರೆ, ಈಗ ನೀವು ಹೇಳಿದ್ರಿ ಅನ್ನುವಂಥದಕ್ಕೆ ಸಭಾಪತಿಗಳು ಹೇಳ್ದಂಗೆ ಅಂತ ಪುರಾವೆ ಅಂತ ತಕ್ಷಣದ ಮಟ್ಟಿಗೆ ಇರ್ಲಿಲ್ಲ. ಬಟ್ ನಿಮ್ಮ ಮೇಲೆ ಅಟ್ಯಾಕ್ ಆಗಿದ್ದಕ್ಕೆ ಸಂಬಂಧಪಟ್ಟಂಗೆ ಬಹಳ ಪುರಾವೆ ಇತ್ತು, ನಾವು ಕೂಡ ಅದನ್ನ ನೋಡಿದೀವಿ. ಅವರ PA ಅಂತ ಹೇಳ್ಕೊಂಡಂತ ವ್ಯಕ್ತಿನೇ ಆಗಿದ್ದಕ್ಕೆ ಪುರಾವೆ ಇದ್ದ ನಂತರ ನಾನು ಸಭಾಪತಿಗಳಿಗೂ ದೂರು ಕೊಟ್ಟೆ. ನಿನ್ನೆ ನಾನು ಖಾನಾಪುರ ಪೊಲೀಸ್ ಸ್ಟೇಷನ್ ಅಲ್ಲಿ 0 FIR ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟೆ. ಆ ಕಂಪ್ಲೇಂಟಿಗೆ ಸಂಬಂಧಪಟ್ಟಂತೆ FIR ಮಾಡಕ್ಕೂ ತಯಾರಾಗ್ಲಿಲ್ಲ. ಹಂಗಿದ್ರೆ ಇಲ್ಲಿರೋದು ಸರ್ವಾಧಿಕಾರನೋ ಅಥವಾ ಪ್ರಜಾಪ್ರಭುತ್ವನೋ, ಇಲ್ಲಿ ಕಾನೂನಿನ ಆಡಳಿತನೋ ಕಾಂಗ್ರೆಸ್ ಆಡಳಿತನೋ? ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿ ಇರಬಹುದು, ಆದ್ರೆ ಆಡಳಿತ ನಡೆಸಬೇಕಾಗಿರೋದು ಕಾನೂನು. ಕಾನೂನು ಎಲ್ರಿಗೂ ಸಮಾನ ಅಂತ ನಮ್ಮ ಅಂಬೇಡ್ಕರ್ ಅವರು ಹೇಳಿದ್ದು. ಕಾನೂನು ಒಬ್ಬರಿಗೆ ಹೆಚ್ಚು ಒಬ್ಬರಿಗೆ ಕಡಿಮೆ ಅಂತ ಹೇಳಿಲ್ಲ. ನನ್ನ FIR ನಿರಾಕರಿಸ್ತಾರೆ. ಹಲ್ಲೆ ಹಾಕಿದ್ದ ಸಾಕ್ಷಿ ಸಮೇತ ಕೊಟ್ಟಾಗ್ಲೂ ಪಬ್ಲಿಕ್ ಡೊಮೈನ್ ಅಲ್ಲಿ ಸಾಕ್ಷಿ ಇದೆ. ನನ್ನ ಮೇಲೆ ಯಾವುದೇ ಸಾಕ್ಷಿ ಇಲ್ಲದೆ ಇದ್ರು FIR ಹಾಕಿ ಅರೆಸ್ಟ್ ಮಾಡ್ತಾರೆ. ಇಲ್ಲಿಗೆ ತಿಳ್ಕೊಳ್ಳಿ ಹೇಗ್ ನಡ್ಕೊಂಡಿದ್ದಾರೆ ಅಂತ. ಬಟ್ ಇಷ್ಟೆಲ್ಲ ಪ್ರಹಸನದ ಬಳಿಕ ಈಗ ರಿಲೀಫ್ ಸಿಕ್ಕಿದೆ ತಮಗೆ. ತಾವೀಗ ಯಾವ ಕಡೆ ಪ್ರಯಾಣ ಬೆಳೆಸ್ತೀರಿ ಅಂತಂದ್ರೆ, ಈಗ ಬಿಡುಗಡೆ ಅಂತಂದ್ರೆ ತಕ್ಷಣ ತಾವು ತಮಗೆ ಒಂದು ಈ ಬಿಡುಗಡೆ ಭಾಗ್ಯ ಸಿಕ್ಕಿರೋದ್ರಿಂದ ನಿಮ್ ಮುಂದಿನ ಹೆಜ್ಜೆ ಅಥವಾ ಈ ಹೋರಾಟದ ಮುಂದಿನ ದಿನಗಳಲ್ಲಿ ತಮ್ಮ ಹೋರಾಟದ ಹೆಜ್ಜೆ ಹೇಗಿರುತ್ತೆ? ಬೆಂಗಳೂರು ದಾರಿಲಿ ಇದ್ದೀನಿ, ಬೆಂಗಳೂರಿಗೆ ಬರ್ತೀವಿ. ಇದು ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಅವರ ಬೆಂಬಲಿಗರು ಅಥವಾ ಕಾರ್ಯಕರ್ತರು ಅಂತ ಹೇಳ್ಕೊಂಡು ಅಲ್ಲಿ ಸಹಜವಾಗಿ ಬಹಳ ಸಂಭ್ರಮದಲ್ಲಿದ್ರು. ಬಟ್ ಈಗ ಅಲ್ಲಿ ಪೊಲೀಸರು ಮಧ್ಯಪ್ರವೇಶ ಮಾಡಿದ್ದಾರೆ. ಬಹುಶಃ ನಾವು ಆರಂಭಿಕ ಹಂತದಲ್ಲಿ ಆಡಿಯೋ ಕೇಳಿದಂಥ ಸಂದರ್ಭದಲ್ಲಿ ಸ್ವಲ್ಪ ಅತಿರೇಕದ ವರ್ತನೆ ಅವರ ಕಾರ್ಯಕರ್ತರನ್ನ ನಾವು ನೋಡ್ತಾ ಇದ್ವಿ. ಸಿಟಿ ರವಿ ಅವರು ನಿನ್ನೆ ಏನ್ ಪದ ಆಡಿದ್ದಾರೆ ಅನ್ನೋಂಥದ್ದು ಆರೋಪ ಇದೆ, ಅದೇ ಪದವನ್ನ ಅವರು ಬಹಳ ವಿಜೃಂಭಣಾತ್ಮಕವಾಗಿ ಆ ಪದವನ್ನ ಅವ್ರು ಹೇಳ್ತಾ ಇದ್ದದನ್ನ ನೋಡ್ತಾ ಇದ್ವಿ. ಬಹುಶಃ ಇದೆಲ್ಲ ಮುಂದುವರಿಬಹುದು ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರು ಮಧ್ಯಪ್ರವೇಶ ಆಗಿದೆ ಅಂತ ಕಾಣಿಸುತ್ತೆ. ಸಿಟಿ ರವಿ ಅವರ ಸಹೋದರಿ ಹೀಗೆ ಅವರು ಬಹಳ ಖುಷಿಯಲ್ಲಿದ್ದಾರೆ, ಅಣ್ಣ ರಿಲೀಸ್ ಆಗ್ತಾ ಇದ್ದಾರೆ ಅಂತೇಳಿ. ಈ ಕಾರಣಕ್ಕಾಗಿ ಅವರು ಕೂಡ ಒಂದೆರಡು ಸ್ಟೆಪ್ಸ್ ಹಾಕೋ ಮುಖೇನವಾಗಿ ತಮ್ಮ ಖುಷಿಯನ್ನು ಹೀಗೆ ಅವರು ಅಲ್ಲಿದ್ದಂಥ ಬೆಂಬಲಿಗರು ಹಾಗೆ ಕಾರ್ಯಕರ್ತರ ಜೊತೆಗೆ ವ್ಯಕ್ತಪಡಿಸುವಂಥ ಸಂದರ್ಭ. ಮೀನ್ ಟೈಮ್ ಅಲ್ಲಿ ಪೊಲೀಸರ ವಿರುದ್ಧನೂ ಕೂಡ ಏನೋ ಘೋಷಣೆ ಕೂಗಿದ್ದಾರೆ ಅವರ ಬೆಂಬಲಿಗರು ಅಂತ ಕೇಳ್ಬರ್ತಾ ಇರುವಂಥ ಆರೋಪ. ಹಾಗಾಗಿ ಪೊಲೀಸರು ಮಧ್ಯಪ್ರವೇಶವನ್ನು ಮಾಡಬೇಕಾಯಿತು. ಆಮೇಲೆ ಇಲ್ಲಿ ಹೆಬ್ಬಾಳ್ಕರ್ ಅವ್ರ ಬೆಂಬಲಿಗರಾಗಿರಲಿ, ಸಿಟಿ ರವಿ ಅವ್ರ ಬೆಂಬಲಿಗರಾಗಿರಲಿ, BJPಯ ಕಾರ್ಯಕರ್ತರಾಗಿರಲಿ, ಕಾಂಗ್ರೆಸ್ನ ಕಾರ್ಯಕರ್ತರೇ ಆಗಿರಲಿ, ನಿಮ್ಮ ನಾಯಕರನ್ನ ಯಾರು ಯುದ್ಧ ಮಾಡಿ ಬಂದಂಥವ್ರಲ್ಲ. ಯಾವುದೋ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗಿ ಯುದ್ಧ ಮಾಡಿ ಪಾಕಿಸ್ತಾನನೋ ಚೀನಾದಿಂದನೋ ರಿಲೀಸ್ ಆಗಿ ಬಂದಂಥವ್ರಲ್ಲ. ಹಾಗಾಗಿ ಸಂಭ್ರಮ ಅನ್ನುವಂಥದ್ದು ಇರಲಿ, ಆದರೆ ಈ ಸಂದರ್ಭದಲ್ಲಿ ನೀವು ಬಳಸುವಂಥ ಪದಗಳು
ಮತ್ತೆ ಈ ವ್ಯವಸ್ಥೆಯ ವಿರುದ್ಧವಾಗಿ ಇನ್ನೊಂದೇನೋ ಒಂದು ಅನಾಹುತ ಮಾಡೋಕೆ ಹೋಗುವಂಥ ರೀತಿಯಾಗಿ ಇರಬಾರ್ದು. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀವಿ ಅಂತ ಅಂದರೆ, ಸಿ ಟಿ ರವಿ ಅವರು ನಿನ್ನೆ ಬಳಸಿದ್ದಾರೆ ಅಂತ ಆರೋಪಿಸಲಾಗ್ತಾ ಇರುವಂಥದ್ದು ಪದ ಏನಿದೆ, ಆ ಪದವನ್ನೇ ಇವತ್ತು ಬಹಳ ವಿಜೃಂಭಣೆಯಿಂದ ಅಲ್ಲಿ ಘೋಷಣೆ ಕೂಗ್ತಾ ಇದ್ದದನ್ನ ನೋಡ್ತಾ ಇದ್ವಿ. ಏನ್ ಮೆಸೇಜ್ ಕೊಡೋಕೆ ಹೋಗ್ತಾ ಇದ್ದೀರಾ ಅಂತ ಪದಗಳನ್ನೆಲ್ಲ ಹೇಳ್ಕೊಂಡ್ಬಿಟ್ಟು ನೋಡ್ತಾ ಇದೀವಲ್ಲ. ಇದು ಸಿ ಟಿ ರವಿ ಅವರ ಸಹೋದರಿ, ಹೀಗೆ ತನ್ನ ಸಹೋದರ ಇವತ್ತು ರಿಲೀಸ್ ಆಗ್ತಾ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಕಾರ್ಯಕರ್ತರ ಜೊತೆ ಸೇರಿ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಂಥ ಸಂದರ್ಭ. ಅವ್ರ ಪುತ್ರನೂ ಕೂಡ ಇದ್ರು, ಸಿ ಟಿ ರವಿ ಅವ್ರ ಪುತ್ರ ಅಲ್ಲೇ ಮನೆಯಲ್ಲಿದ್ದರು. ಅವರು ಕೂಡ ಬಹಳ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಅಲ್ಲಿ ಬಂದಂಥ ಬೆಂಬಲಿಗರು, ಕಾರ್ಯಕರ್ತರು ಸಿ ಟಿ ರವಿ ಅವರ ಕುಟುಂಬಸ್ಥರಿಗೆ ಸಿಹಿಯನ್ನು ತಿನ್ನಿಸೋ ಮುಖೇನವಾಗಿ. ಹಾಗೆ ಬೆಂಗಳೂರಿನಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ ನೋಡಿ, ಬಿಜೆಪಿಯ ಕಚೇರಿಯ ಬಳಿ ಹೀಗೆ ಕಾರ್ಯಕರ್ತರೆಲ್ಲ ಬಹಳ ಉತ್ಸಾಹದಲ್ಲಿ ಖುಷಿಯಲ್ಲಿರುವಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸಿ ಟಿ ರವಿ ಅವರು ರಿಲೀಸ್ ಆಗ್ತಾ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದಾಗೆ ಸರ್ಕಾರದ ವಿರುದ್ಧವಾಗಿ ಧಿಕ್ಕಾರವನ್ನು ಕೂಗ್ತಾ, ಸಿ ಟಿ ರವಿ ಹಾಗೆ ಬಿಜೆಪಿಯ ವಿಚಾರವಾಗಿ ಜಯ ಘೋಷಣೆಗಳನ್ನು ಕೂಗ್ತಾ ಈಗ ಅವರು ಸಂಭ್ರಮದಲ್ಲಿರುವಂಥ ಸಂದರ್ಭವನ್ನು ನೋಡ್ತಾ ಇದ್ದೀವಿ. ಈ ಒಂದು ಘಟನೆಯನ್ನ ನೋಡಿದಾಗ ಬಿಜೆಪಿಯ ಎಲ್ಲಾ ಘಟಾನುಘಟಿ ನಾಯಕರುಗಳು ಕೂಡ ಸಿ ಟಿ ರವಿ ಅವರ ಬೆನ್ನಿಗೆ ನಿಂತಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಂದ ಹಿಡಿದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ನಿನ್ನೆ 12:30 1 ಗಂಟೆ ತನಕ ಪೊಲೀಸ್ ಸ್ಟೇಷನ್ ಅಲ್ಲೇ ಉಪಸ್ಥಿತರಿದ್ರು. ಒಂದಷ್ಟು ವಿಚಾರಗಳ ಬಗ್ಗೆ ಅವರು ಕೂಡ ಮಾತನಾಡಿದ್ರು. ಇಷ್ಟೆಲ್ಲ ಹೈ ಡ್ರಾಮಾದ ನಂತರ ಇದೀಗ ಸಿ ಟಿ ರವಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಹಾಗಾಗಿ ಎಲ್ಲಾ ಕಡೆಗಳಲ್ಲೂ ಕೂಡ ಸಿ ಟಿ ರವಿ ಬೆಂಬಲಿಗರು, ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ತೊಡಕೊಂಡಿದ್ದಾರೆ.